ನಮ್ಮೆಲ್ಲ ಕನ್ನಡಿಗರಿಗೂ ನಮಸ್ಕಾರಗಳು. ಎಲ್ರಿಗೂ ಚೆನ್ನಾಗಿ ನಿದ್ದೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಿನ್ನೆ ಹೊಸ ಅಧ್ಯಾಯನೇ ಶುರುವಾಗಿದೆ. RCB 18 ವರ್ಷಗಳ ನಂತರ ಫೈನಲ್ ಗೆದ್ದಿದೆ. ಇದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ನಾವು ಸಹ ನಿಮಗೆ ಮ್ಯಾಚ್ ಮುಗಿಸ್ಕೊಂಡು ಗೆದ್ದದ ಖುಷಿಲಿ ಇಡೀ ನಮ್ಮ ರಾಮನಗರದಲ್ಲಿ ನಮ್ಮದು ಒಂದು ಸಹ ಸೆಲೆಬ್ರೇಷನ್ ಇರಲಿ ಅಂತಂತ ಹೇಳಿ ಪ್ರತಿಯೊಂದು ಇದರಲ್ಲೂ ಸಹ RCB ಅಂತ ಕೂಗ್ತಾ ಕಿರಿಚ್ತಾ ನಮ್ಮ ಗೆಳೆಯರ ಜೊತೆ, ಅಣ್ಣಂದಿರ ಜೊತೆ, ಸ್ನೇಹಿತರ ಜೊತೆ ಸಂಭ್ರಮಿಸ್ತಾ ನಮ್ಮ ರಾಮನಗರ ಮೇನ್ ಸಿಗ್ನಲಲ್ಲಿ ಪಟಾಕಿ ಹೊಡೆದು ನಾವು ಜೋರಾಗಿ ಸಂಭ್ರಮ ಮಾಡಲೇಬೇಕು ಅಂತ ಮತ್ತೆ ಬಂದ್ವಿ. ಅಲ್ಲಿ ನೋಡಿದ್ರೆ ಪೊಲೀಸವರೆಲ್ಲ ಇದ್ದಿದ್ದು ಹುಡುಗರುಗಳನ್ನೆಲ್ಲರನ್ನೂ ಓಡಿಸ್ತಾಯಿದ್ರು. ಅದರಲ್ಲಿ ನಮ್ಮ ಅಧ್ಯಕ್ಷ ಜಿಲ್ಲಾಧ್ಯಕ್ಷರಾದಂಥ ಕಿರಣ್ ಗೌಡ್ರವರು ಮತ್ತು ರಾಜ್ಯ ಉಸ್ತುವಾರಿ ಶಿವಗೌಡ್ರವರು ಇಬ್ಬರು ಸೇರ್ಕೊಂಡು ರಿಕ್ವೆಸ್ಟ್ ಮಾಡಿ, ಸರ್ ನಾವು ಯಾವುದೇ ರೀತಿ ಯಾರಿಗೂ ತೊಂದರೆ ಕೊಡಲ್ಲ, ಪಟಾಕಿ ಹೊಡೆದು ಜಸ್ಟ್ ಸಂಭ್ರಮಿಸಿ ಹೋಗ್ತೀವಿ ಅಷ್ಟೇ ಅಂತ ಕೇಳಿ ರಿಕ್ವೆಸ್ಟ್ ಮಾಡಿದ್ಮೇಲೆ ಓಕೆ ಆಯಿತು ಅಂತ ನಮಗೆ ದೇವರೇ ವರ ಕೊಟ್ಟಂಗೆ ಪರ್ಮಿಷನ್ ಕೊಟ್ಟರು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಆ ಡಂಗ ಪರ್ಮಿಷನ್ ಕೊಟ್ಟ ಪೊಲೀಸರಿಗೆ ಧನ್ಯವಾದಗಳು ತಿಳಿಸ್ತಾ ನಾವು ಅಲ್ಲಿಂದ ಮತ್ತೆ ನಮ್ಮ ಜಾಗಕ್ಕೆ ಬಂದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಮಲ್ಲಿಕಾರ್ಜುನು CSK ಫ್ಯಾನು. ಅವನು ಒಳಗಡೆ ಕೂತ್ಕೊಂಡು RCB ಸೋಲಿ ಅಂತ ಕೊಡ್ತಾಯಿದ್ರೆ ಮೇಲ್ಗಡೆ ಮಾತ್ರ ಗೆಲ್ಲಿ ಅಂತ ಹೇಳ್ತಿದ್ದ. ಅದು ನಮ್ಮ ಅಣ್ಣರಿಗೆ ಎಲ್ಲರಿಗೂ ಗೊತ್ತಾದ್ಮೇಲೆ ಗೆದ್ದ ಮೇಲೆ ಇನ್ನೇನಿದೆ ಅಂತಂತ ಹೇಳಿ ಅವನಿಗೂ ಸ್ವಲ್ಪ ಉಡುಗೊರೆ ಕೊಟ್ಟರು. ಉಡುಗೊರೆ ಕೊಟ್ಟಿದ್ದು ನೋಡಿಕೊಂಡು ಸರಿ ಏನು ಮಾಡೋದು, ಹೊಟ್ಟೆ ಕೇಳಲ್ವಲ್ಲ, ಎಷ್ಟೇ ಖುಷಿ ಇದ್ರೂ ಹಸುವು ತಡೆಯೋಕ್ಕಾಗಲ್ಲ. ಸರಿ ಚನ್ನಪಟ್ಟಣ ಹೋಗೋಣ, ಊಟ ಮಾಡೋಣ, ಊಟ ಮಾಡ್ಕೊಂಡು ಒಂದು ಟೀ ಕುಡ್ಕೊಂಬರೋಣ ಅಂತ ಅಲ್ಲಿಂದ ಹೊರಟ್ವಿ. ಹೊರಡ್ವಿ. ಆದರೆ ಒಂದು ಕಾರಲ್ಲಿ ಹೋಗೋಣ ಅಂದರೆ ಅಣ್ಣರು ಯಾರು ಕೇಳಿಲ್ಲ, 2 ಕಾರ್ ತೊಗೊಂಡ್ರು. ಜಾಲಿಯಾಗಿ ಹೋಗಿ ಬರೋಣ ಅಂತ ಅಲ್ಲಿ ನೋಡಿದ್ರೆ ನಮ್ಮ ಕಾರ್ನ ಮುಂದಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಏನು ಮಾಡೋದು, ಮುಂದಕ್ಕೆ ಹೋಗಲೇಬೇಕು. ನಮ್ಮ ಗೆಳೆಯ ಸೋಮು ಒಂದು ಐಡಿಯಾ ಮಾಡ್ದ, ಹೆಡ್ಲೈಟ್ ಎಲ್ಲ ಆಫ್ ಮಾಡೋಣ, ಮಿರರಲ್ಲಿ ಅಷ್ಟು ರಿಫ್ಲೆಕ್ಷನ್ನು ಕತ್ಲೆ ಇದ್ದಾಗ ಕಾಣಲ್ಲ ಅಂತ. ಆದರೂ ಅವರು ಅಣ್ಣ ಬುದ್ಧಿವಂತರಾಗಿರೋದ್ರಿಂದ ಬ್ರೇಕ್ ಲೈಟ್ ಪ್ರೆಸ್ ಮಾಡಿ ಹಿಂದೆ ಇದರೋ ಇಲ್ವ ಅಂತ ಚೆಕ್ ಮಾಡಿಕೊಂಡು ಮೂವ್ ಮಾಡ್ತಾ ಇದ್ರು. ಸರಿ ಹೋಗಲಿ ಅಂತ ಅಂದ್ಬಿಟ್ಟು ಅವರೇ ಮುಂದೆ ಹೋಗಲಿ ಅಂತ ನಾವೇನು ಹೇಳ್ಕೊಂಡ್ವಿ. ಕಡೆಗೂ ಚನ್ನಪಟ್ಟಣ ಸಹಾರ ಹೋಟ್ಲು ರೀಚ್ ಆದ್ವಿ. ಆರ್ಡ್ರ್ ಮಾಡಿದ್ವಿ. ಅಲ್ಲಿರೋದು ಓನ್ಲಿ ಗೀ ರೈಸ್ ಮಾತ್ರ. ಸದ್ಯ ಸಿಕ್ಕಿದೆ ಅಷ್ಟು ಅಂತ ಅಂದ್ಕೊಂಡು ಊಟ ಸಿಕ್ತಲ್ಲ ಅಂತ ಖುಷಿಗೆ ಆರ್ಡ್ರ್ ಮಾಡಿ ಬರೋವರೆಗೂ ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ನೋಡ್ತಾ ಇದ್ರೆ ಬಾಬು ಅವ್ರು ಮಾತ್ರ ನನ್ನೇ ನೋಡ್ತಾಯಿದ್ರು, ಏನು ಹೇಳ್ಬಿಡ್ತಾರೋ ನನ್ನ ಬಗ್ಗೆ ಅಂತ. ಆಯ್ತಂತೇಳಿ ಅಲ್ಲಿಂದ ಊಟ ಮುಗಿಸಿ ಮನೆಗೆ ಹೊರಟ್ವಿ. ಹೀಗೆ RCB ವಿನ್ ಆಗಿದ್ದನ್ನು ಸಂಭ್ರಮನ ಚಿಕ್ಕದಾಗಿ ಆಚರಿಸಿದ್ದೀವಿ. ನಾನು ನಿಮ್ಮೆಲ್ಲರಿಗೂ ಇಷ್ಟ ಹೇಳ್ತಾ ನಿನ್ನೆ ಉಳಿಸಿರೋ ಬಾಕಿ ನಿದ್ದೆನ ಕಂಪ್ಲೀಟ್ ಮಾಡೋದು ಕೊಟ್ಟಿದ್ದೀನಿ. ಥ್ಯಾಂಕ್ ಯು.